ಯಾರು ಬಿಟ್ಟರು ಧರ್ಮ ಬಿಡಲ್ಲ ಅಂತಾರೆ. ಹಾಗಾದರೆ ಕರ್ಣನಿಗೆ ಯಾಕಾಗಾಯಿತು? ಕರ್ಣ ನಿಜವಾಗ್ಲೂ ಅರ್ಜುನ್ಗಿಂತ ಬಲಶಾಲಿಯಾಗಿದ್ದ? ಕರ್ಣ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ಕರ್ಣನ್ ಸಾವು ಅರ್ಜುನಕ್ಕಿಂತ ಯಾಕಾಯಿತು? ಚಾಪ್ಟರ್ 1 ಸಹಸ್ರ ಕವಚ. ತ್ರೇತಯುಗದಲ್ಲಿ ದಾಂಬೋದ್ಭವನ ಅಸುರ ಘೋರ ತಪಸ್ಸಿನಿಂದ ಸೂರ್ಯದೇವನ ಮೆಚ್ಚಿಸಿ ಅಮರವಾಗಿರುವಂತೆ ಒಂದು ವರ ಕೇಳ್ತಾನೆ. ಆದರೆ ಅದನ್ನ ಸೂರ್ಯದೇವ ತಿರಸ್ಕರಿಸಿ, ಅಮರವಾಗಿರೋಕೆ ವರ ಕೊಡಕ್ಕಾಗಲ್ಲ, ಬೇರೆ ಏನಾದರೂ ಹೇಳುವಂತೆ ಹೇಳ್ತಾನೆ. ಆವಾಗ ದಾಂಬೋದ್ಭವ ತುಂಬ ಯೋಚನೆ ಮಾಡಿ, ನನಗೆ 1,000 ದಿವ್ಯ ಕವಚ ನೀಡಿ, ಅದರಲ್ಲೂ ಯಾವುದಾದ್ರೂ ಒಂದು ಕವಚ ಮುರಿಬೇಕಾದರೂ ಎದುರಲ್ಲಿ 1000 ವರ್ಷಗಳಷ್ಟು ತಪಸ್ಸು ಮಾಡಿರಬೇಕು. ಅದರಲ್ಲೂ ಆ ಒಂದು ಕವಚ ಮುರಿದಿದ ತಕ್ಷಣ ಎದುರಲ್ಲಿ ಸಾಯ್ಬೇಕು ಅಂತ ವರ ಕೇಳ್ತಾನೆ. ಅದಕ್ಕೆ ಸೂರ್ಯದೇವ ಒಪ್ಕೊಂಡು 1,000 ಕವಚ, ಸಹಸ್ರ ಕವಚ ನೀಡ್ತಾರೆ. ಅಲ್ಲಿಂದ ದಾಂಬೋದ್ಭವನಿಗೆ ಮತ್ತೊಂದು ಹೆಸರು ಸಿಗುತ್ತೆ, ಅದೇ ಸಹಸ್ರ ಕವಚ. ಚಾಪ್ಟರ್ 2 ನರ ನಾರಾಯಣ. ವರ ಸಿಕ್ಕಿದ ತಕ್ಷಣ ದಾಂಬೋದ್ಭವ ತನ್ನ ಶಕ್ತಿ ಮತ್ತೆ ವರ ದುರುಪಯೋಗ ಮಾಡ್ತಾರೆ. 3 ಲೋಕದಲ್ಲೂ ಅನ್ಯಾಯ ಮಾಡಕ್ ಶುರು ಮಾಡ್ತಾರೆ. ಯಾವಾಗ ಅನ್ಯಾಯ ಜಾಸ್ತಿ ಆಗುತ್ತೋ ಎಲ್ಲ ದೇವತೆಗಳು ವಿಷ್ಣುವಿನ ಹತ್ರ ಹೋಗ್ತಾರೆ. ಹೋಗಿ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ಅದಕ್ಕೆ ವಿಷ್ಣುದೇವ, ಅವನ ಅಂತ್ಯ ಹತ್ರ ಬರ್ತಾ ಇದೆ, ನಾನೇ ಅವನ ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರೆ. ಬ್ರಹ್ಮನ ಮಗನಾದ ಧರ್ಮ ಹಾಗೂ ದಕ್ಷ ಪ್ರಜಾಪತಿಯ ಮಗಳಾದ ಅಹಿಂಸನಿಗೆ ಅವಳಿ ಮಕ್ಕಳಾಗುತ್ತೆ. ಅದೇ ವಿಷ್ಣುವಿನ ಅಂಶದಲ್ಲಿ ಹುಟ್ಟಿರುವ ನರ ನಾರಾಯಣ. ಚಾಪ್ಟರ್ 3 ಮರಣ. ನರ ನಾರಾಯಣ 2 ಬೇರೆ ದೇಹ ಆಗಿದ್ರು ಅವರಿಬ್ಬರಿಗೂ ಒಂದೇ ಆತ್ಮ ಇರುತ್ತೆ. ಇವರಿಬ್ರು ದೊಡ್ಡರಾದ್ಮೇಲೆ ನಾರಾಯಣ ತಪಸ್ಸಿಗೆ ಹೋದ್ರೆ ನರ ದಾಂಬೋದ್ಭವ ವಿರುದ್ಧ ಯುದ್ಧ ಮಾಡಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಬಂದ ನರನ ನೋಡಿ ದಾಂಬೋದ್ಭವ, ನಿಂಗೆ ಗೊತ್ತಿಲ್ಲ, ನನ್ನ ಸಾಯಿಸ್ಬೇಕಂದ್ರೆ 1000 ವರ್ಷಗಳ ತಪಸ್ಸು ಮಾಡಿರಬೇಕು, ಅದರಲ್ಲೂ ಒಂದು ಕವಚ ಮುರಿಬೇಕಾದ್ರು, ಅಕಸ್ಮಾತ್ ಒಂದು ಕವಚ ಮುರಿದ್ರೂ ನೀನೇ ಸತ್ತೋಗಿರ್ತೀಯ. ಅದಕ್ಕೆ ನರ, ನಾನು ನಾರಾಯಣ 2 ಬೇರೆ ದೇಹ ಆಗಿದ್ರು ನಮ್ಮಲ್ಲಿರೋ ಆತ್ಮ ಒಂದೇ. ಅದರಲ್ಲೂ ನಾರಾಯಣನ ತಪಸ್ಸು ಆಲ್ರೆಡಿ ಶುರುವಾಗಿದೆ ಅಂತ ಹೇಳಿ ಇಬ್ಬರ ಮಧ್ಯೆ ಯುದ್ಧ ಶುರು ಆಗುತ್ತೆ. ನಾರಾಯಣ 1,000 ವರ್ಷ ತಪಸ್ಸು ಮುಗಿದ ತಕ್ಷಣ ನರ ಒಂದು ಕವಚ ಮುರಿತಾನೆ. ಆದರೆ ಮುರಿದ ತಕ್ಷಣ ನರನು ಸಾಯ್ತಾನೆ. ಚಾಪ್ಟರ್ 4 ಕರ್ಣ. ಕವಚ ಮುರಿದ ತಕ್ಷಣ ನರ ಸತ್ತಿದ್ ನೋಡಿ ದಾಂಬೋದ್ಭವ ಖುಷಿಯಾಗುತ್ತೆ. ಆದರೆ ತಕ್ಷಣ ತಪಸ್ಸು ಮಾಡ್ತಿದ್ದ ನಾರಾಯಣ ಅಲ್ಲಿಗೆ ಬಂದು ಅವನ ಶಕ್ತಿಯಿಂದ ನರನಿಗೆ ಜೀವ ತರಿಸ್ತಾನೆ. ಇದನ್ನು ನೋಡಿ ದಾಂಬೋದ್ಭವನಿಗೆ ಖುಷಿ ನಿಂತು ಭಯ ಶುರುವಾಗುತ್ತೆ. ನಾರಾಯಣ ಅಲ್ಲಿಂದ ಪುನಃ ತಪಸ್ಸು ಮಾಡಕ್ಕೆ ಹೋದರೆ ನರ ಯುದ್ಧ ಮಾಡಕ್ಕೆ ಶುರು ಮಾಡ್ತಾನೆ. ಮತ್ತೆ 1000 ವರ್ಷಗಳ ನಂತರ ಇನ್ನೊಂದು ಕವಚ ಮುರಿಯುತ್ತೆ. ಇದೇ ರೀತಿ 999 ಕವಚಗಳು ಮುರಿಯುತ್ತೆ. ಇನ್ನು ಉಳಿದಿರೋ ಒಂದು ಕವಚ ಜೀವ ಉಳಿಸ್ಕೊಳ್ಳೋಕ್ಕೆ ದಾಂಬೋದ್ಭವ ಸೂರ್ಯದೇವನ ಹತ್ರ ಹೋಗ್ತಾನೆ. ಭಕ್ತನನ್ನು ಬಿಡಕ್ಕಾಗದೆ ಸೂರ್ಯದೇವ ಆಶ್ರಯ ಕೊಡ್ತಾರೆ. ಇದರಿಂದ ಕರ್ಮದ ಪ್ರತಿಫಲವಾಗಿ ದ್ವಾಪರ ಯುಗದಲ್ಲಿ ಸೂರ್ಯದೇವನ ಅಂಶ ಹಾಗೂ ದಾಂಬೋದ್ಭವನ ಮುಂದಿನ ಜನ್ಮವಾಗಿ ಕರ್ಣ ಹುಡ್ತಾನೆ. ಚಾಪ್ಟರ್ 5 ಧರ್ಮ. ದಾಂಬೋದ್ಭವನ ಒಂದು ಕವಚ ಈ ಜನ್ಮದಲ್ಲಿ ಕರ್ಣನಿಗೆ ಉಗ್ಗಿನಿಂದ ಸಿಗುತ್ತೆ. ಹಿಂದಿನ ಜನ್ಮದಲ್ಲಿ ಸಾಯಿಸಬೇಕಾದ ನರ ಈ ಜನ್ಮದಲ್ಲಿ ಅರ್ಜುನನಾಗಿ ಹುಡ್ತಾನೆ. ಮತ್ತು ನಾರಾಯಣ ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣ.